ಹುರುಳಿ, ತೊಗರಿಬೇಳೆ. ಮೊದಲಿಗೆ ಹುರುಳಿಯನ್ನು ಹುರ್ಕೋಬೇಕು, ನಂತರ ಹುರುಳಿ ತೊಗರಿಯನ್ನು ಸೋಸ್ಕೋಬೇಕು. ನಂತರ ಒಂದು ಪಾತ್ರೆಯಲ್ಲಿ ಒಂದು ಚೊಂಬು ನೀರನ್ನು ಹಾಕಿ ಒಲೆ ಮೇಲೆ ಕಾಯ್ಲಿಕ್ಕಿಡಬೇಕು. ನಂತರ ಸೋಸಿರೋ ಕಾಳುಗಳನ್ನ ಬೇಯ್ಲಿಕ್ಕೆ ಹಾಕಬೇಕು. ಮೀಡಿಯಮ್ ಸೈಜ್ದು 4 ಟೊಮೆಟೊ ತೊಗೋಬೇಕು. ಅದನ್ನು 2 ಭಾಗ ಮಾಡಿ ಕಿವುಚಿ ಬೇಯ್ಲಿಕ್ಕೆ ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 10 ನಿಮಿಷಗಳ ಕಾಲ ಕುದಿಸ್ಕೋಬೇಕು. ಅದುವೇ ಉಪ್ಸಾರು. ರಾಗಿ ಹಸಿಟ್ಟು ತೊಗೊಂಡಿದ್ದೀವಿ ಮುದ್ದೆ ಮಾಡಲಿಕ್ಕೆ. ಪಾತ್ರೆಯಲ್ಲಿ ಅಳತೆಗೆ ಬೇಕಾದಷ್ಟು ನೀರನ್ನು ಹಾಕ್ಕೋಬೇಕು. ನಾವು 3 ಮುದ್ದೆ ಆಗೋಷ್ಟು ಮುಟ್ಟಿದ್ದೀವಿ. ಮುದ್ದೆಗೆ ಅನ್ನವನ್ನು ಆ್ಯಡ್ ಮಾಡಿ ಮಾಡ್ಬೋದು, ಪ್ಲೈನ್ ಮುದ್ದೆ ಕೂಡ ಮಾಡ್ಬೋದು. ಅನ್ನವನ್ನು ಆ್ಯಡ್ ಮಾಡಿ ಮಾಡೋದನ್ನೇ ಮಾಡ್ತಿದ್ದೀವಿ, ಅದನ್ನೇ ವಿಡಿಯೋದಲ್ಲಿ ತೋರಿಸ್ತಿದ್ದೀವಿ. ನೀರು ಕುದಿ ಬಂದಮೇಲೆ ಹಸಿಟ್ಟನ್ನ ಹಾಕಬೇಕು. ನಂತರ ಮುದ್ದೆ ತಿರುವ ಕೋಲಿನಿಂದ ಹಸಿಟ್ಟನ್ನ ನೀಟಾಗಿ ಮಿಕ್ಸ್ ಮಾಡಿ ಹೀಗೆ ತಿರುಗ್ತಾ ಇರಬೇಕು. ತೆಳ್ಳೆಯಾಗಿದ್ದರೆ ಹಸಿಟ್ಟನ್ನ ಸ್ವಲ್ಪ ಹಾಕೋಬೇಕು. ಈ ಸರಿಯಾಗಿದ್ದರೆ ಹಾಗೆ ತಿರುಗ್ತಾ ಇರಬೇಕು. ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸಬೇಕು. ಹಿಟ್ಟು ಒಂದು ಹದವಾಗಿ ಬೆಂದ ಮೇಲೆ ಅದನ್ನು ಒಲೆಯಿಂದ ಕೆಳಗಿಳಿಕೆ ಒಂದು ಟ್ರಿಪ್ ನೀಟಾಗಿ ತಿರುವಿ ಮತ್ತೆ ಬೇಯಲಿಕ್ಕಿಡಬೇಕು. ಹಿಟ್ಟು ಚೆನ್ನಾಗಿ ಬೆಂದಿದೆ, ಒಳ್ಳೆ ಸುವಾಸನೆ ಕೂಡ ಬರ್ತಿದೆ. ಈಗ ಇದನ್ನು ಕೆಳಗಿಳಿಕಿ ಹಿಟ್ಟಿಗೆ ಚೆಂಡಿನ ಆಕಾರ ಕೊಡೋದು ಹೇಗೆ ನೋಡೋಣ. ಒಂದು ಚಿಕ್ಕ ಬಟ್ಲಲ್ಲಿ ಸ್ವಲ್ಪ ನೀರು ಇಟ್ಕೋಬೇಕು ಕೈ ಎತ್ಕೊಳ್ಳೋಕ್ಕೆ. ಹಿಟ್ಟು ಮುಟ್ಟಿದಾಗ ಕೈ ಸುಡತ್ತೆ ಇಲ್ಲಾಂದರೆ. ಮಾವಿನಕಾಯಿ ಸೀಸನ್ ಇರೋದ್ರಿಂದ ನಾವು ಉಪ್ಸಾರಿಗೆ ಮಾವಿನಕಾಯಿನ ಆ್ಯಡ್ ಮಾಡ್ಕೊಂಡಿದ್ದೀವಿ. ನಿಮ್ಮ ಕಡೆ ಸಿಕ್ಕಿದ್ರೆ ಮಾವಿನಕಾಯಿನ ತೊಗೊಳ್ಳಿ, ಇಲ್ಲಿದ್ರೆ ನಿಂಬೆಹಣ್ಣು ಇದೆಯಲ್ಲ.
ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.